ಕರುಮ್ ಕುರುಮ್ ಮಸಾಲೆ ಕಡಲೆ ರೆಡಿಯಾಗಿದೆ ನೋಡಿ. ಹೇಗೆ ಬಂದಿದೆ ನೋಡಿ ನಮ್ಮ ಮಸಾಲೆ ಕಡಲೆ, ತುಂಬಾ ಕ್ರಿಸ್ಪಿಯಾಗಿ ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್. ನಮ್ಮಲ್ಲೆಲ್ಲ ಉಂಟಲ್ಲ ಈಗ ಮಳೆಯೆಲ್ಲ ಕಡಿಮೆ ಆಗ್ತಾ ಬಂದಿದೆ. ಈಗ ನಮ್ಮಲ್ಲಿ ತುಂಬ ಚಳಿ ಇರ್ತದೆ. ಈ ಗದ್ದೆ ಸೈಡಲ್ಲಿ ನೋಡಿ ಎಲ್ಲ ಕಡೆಯಲ್ಲಿ ಫೋಕ್ ಕಾಣ್ತದೆ. ಬೆಳಗ್ಗೆ ಎದ್ದರೆ ಚಳಿ ಚಳಿ ವೆದರ್ ತುಂಬಾ ಚೆನ್ನಾಗಿರ್ತದೆ. ಈ ಚಳಿಯಲ್ಲಿ ಏನಾದರೂ ಖಾರ ಖಾರದ್ದು ಕರಿದ ಪದಾರ್ಥಗಳನ್ನು ತಿನ್ಬೇಕಂತ ಹೇಳಿ ಅನ್ನಿಸ್ತಾ ಇರ್ತದೆ. ಅದಕ್ಕೆ ನಾನಿವತ್ತು ನಿಮಗೆ ಮಸಾಲೆ ಕಡಲೆ ಯಾವ ರೀತಿ ಮಾಡೋದು ಅಂತ ಹೇಳಿ ತೋರಿಸಿಕೊಡ್ತೇನೆ. ತುಂಬಾ ಚೆನ್ನಾಗಿರ್ತದೆ, ಅದು ಕೂಡ ಬೇಕರಿ ಸ್ಟೈಲ್ನ ಮಸಾಲೆ ಕಡಲೆ ಯಾವ ರೀತಿ ಮಾಡೋದು ಅಂತ ಹೇಳಿ ಇವತ್ತಿನ ವಿಡಿಯೋದಲ್ಲಿ ನೋಡುವ. ಯಾರಾದರೂ ನಮ್ಮ ಕರಾವಳಿ ಮಿರರ್ ಚಾನಲ್ನ ಹೊಸಬರು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮಲ್ಲಿ ಪೇಜ್ ಇದೆ, ಅದನ್ನು ಕೂಡ ಫಾಲೋ ಮಾಡಿ. ವಿಡಿಯೋ ಸ್ಟಾರ್ಟ್ ಮಾಡುವ. ನಾನು ಆಶಾ ಉಡುಪ ಕಟೀಲ್. ವೆಲ್ಕಮ್ ಬ್ಯಾಕ್ ಟು ಕರಾವಳಿ ಮಿರರ್. ಮಸಾಲೆ ಕಡಲೆ ಮಾಡಲಿಕ್ಕೆ ನಾವು ಮೊದಲಿಗೆ ಉಂಟಲ್ಲ ಹಿಟ್ಟನ್ನು ರೆಡಿ ಮಾಡಿಕೊಳ್ಬೇಕು. ನೋಡಿ, ಕಡಲೆ ಹಿಟ್ಟು ಇಲ್ಲೊಂದು 3/4 ಕಪ್ ಆಗುವಷ್ಟು ಹಾಕುತ್ತೀನಿ. ಹಾಗೆಯೇ 1 ಚಮಚ ಆಗುವಷ್ಟು ಜೀರಿಗೆ ಹಾಕಿದರೆ ತುಂಬಾ ಚೆನ್ನಾಗಿ ಬರ್ತದೆ. ಹಾಗೆಯೇ ಒಂದು ಚಿಟಿಕೆಯಷ್ಟು ಇಂಗು, ನೀರಿಂಗು ಕೂಡ ಹಾಕೋಬೋದು ಅಥವಾ ಗಟ್ಟಿ ಹಿಂಗಿದ್ರೆ ಅಥವಾ ಪುಡಿ ಹಿಂಗಿದ್ರೆ ಕೂಡ ಹಾಕೋಬೋದು. 1 ಚಮಚ ಆಗುವಷ್ಟು ಅಚ್ಚ ಖಾರದ ಪುಡಿ, ಇದು ಕಲರ್ ಕೂಡ ಇರ್ತದೆ ಹಾಗೆಯೇ ಖಾರ ಕೂಡ ಚೆನ್ನಾಗಿರ್ತದೆ. 1 ಚಮಚ ಆಗುವಷ್ಟು ಉಪ್ಪು. ಇದನ್ನೀಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳುವ. ನಾನಿಲ್ಲುಂಟಲ್ಲ 3/4 ಕಪ್ ಆಗುವಷ್ಟು ಕಡಲೆ ಹಿಟ್ಟನ್ನು ತಗೊಂಡಿರೋದು. ನಾನು ತಗೊಂಡಿರೋದು 1/4 kg ಅಷ್ಟು ನೆಲಗಡಲೆ ಮಾತ್ರ. ನೀವು ಜಾಸ್ತಿ ಕ್ವಾಂಟಿಟಿದು ಮಾಡ್ಕೊಳ್ಳೋದಾದರೆ ಜಾಸ್ತಿ ಕಡಲೆ ಹಿಟ್ಟನ್ನು ತಗೋಬೋದು. ಇದಕ್ಕೆ ಸ್ವಲ್ಪ ಸ್ವಲ್ಪ ನೀರು ಹಾಕಿದರೆ ಸಾಕು. ನೋಡ್ಕೊಂಡು ನೀರನ್ನು ಸೇರಿಸಿದರೆ ಆಯಿತು. ನೋಡಿ, ನೀರನ್ನು ನೋಡ್ಕೊಂಡು ಹಾಕೊಂಡ್ರೆ ಆಯಿತು. ಹೀಗೆ ಚೆನ್ನಾಗಿ ಗಂಟಿಲ್ಲದ ಥರ ಕಲಸಬೇಕು. ನೋಡಿ, ಕೈಯಿಂದ ಕೆಳಗೆ ಬಿಡಬೇಕಾದ್ರೆ ಉಂಟಲ್ಲ ಈ ಥರ ಬೀಳಬೇಕದು. ನೋಡಿ, ಲೇಯರ್ ಆಗಿ ಬೀಳ್ತಾ ಇದೆ. ತುಂಬ ನೀರಾದರೆ ಒಂದೇ ಸಲಕ್ಕೆ ಬೀಳ್ತದೆ ಹಿಟ್ಟು. ಸ್ವಲ್ಪ ಗಟ್ಟಿ ಇದ್ದರೆ ಈ ಥರ ಬೀಳ್ತದೆ ನೋಡಿ. ಇನ್ನು ಇದಕ್ಕೆ ನೆಲಗಡಲೆ ಕೂಡ ಹಾಗೆಯೇ ಒಂದೇ ಸಲಕ್ಕೆ ಹಾಕೊಳ್ಳೋದು ಬೇಡ. 1/4 kg ಆಗುವಷ್ಟು ನೆಲಗಡಲೆ ಇದೆ. ಫಸ್ಟ್ ಹೀಗೆ ಅರ್ಧವನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ತೇನೆ. ಇನ್ನು ಉಳಿದ ನೆಲಗಡಲೆ ಕೂಡ ಹಾಕ್ಕೊಳ್ತೇನೆ. ನೋಡಿ, ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಎಲ್ಲ ನೆಲಗಡಲೆ ಕೂಡ ಈ ಮಸಾಲೆ ಹಿಡಿಬೇಕು. ಇನ್ನು ನೋಡಿ, ಇದನ್ನು ಹಾಗೆ ಒಂದು ಅರ್ಧ ಗಂಟೆಗಳ ಕಾಲ ಬಿಡಬೇಕು. ಆವಾಗ ಫುಲ್ ಚೆನ್ನಾಗಿ ಬಂದ ಎಲ್ಲ ಸೆಟ್ ಆಗ್ತದೆ. ಈಗ ನಮ್ಮ ಮಸಾಲೆ ಕಡಲೆಯನ್ನು ಕರೀಲಿಕ್ಕೆ ಎಣ್ಣೆಯನ್ನು ಇಟ್ಟಿದ್ದೇನೆ. ಎಣ್ಣೆ ಈಗ ಚೆನ್ನಾಗಿ ಬಿಸಿಯಾಗಿದೆ. ನೋಡಿ, ಒಂದು ದೊಡ್ಡ ಸೈಜ್ನ ಹೊಟ್ಟೆ ಸಟ್ಟಿಗೆ ತಗೊಂಡಿದ್ದೇನೆ. ಈ ಕಡಲೆಯನ್ನು ಈ ಹೊಟ್ಟೆ ಸಟ್ಟಿಗೆ ಮೇಲೆ ಹೀಗೆ ಹಾಕ್ಕೊಳ್ತಾ ಬರ್ತೇನೆ. ನಾವು ಈ ಥರ ಮಾಡಿದರೆ ಸ್ವಲ್ಪ ಈಸಿಯಾಗಿ ಬಿಡಿಯಾಗಿ ಬರ್ತದೆ ನಮ್ಮ ಕಡಲೆ. ಅಥವಾ ಕೈಯಲ್ಲಿ ಒಂದೊಂದೇ ಕೂಡ ಹಾಕ್ಕೊಳ್ತಾ ಬರ್ಬೋದು. ನಾನು ಈ ಮೆಥಡಲ್ಲಿ ಮಾಡ್ತಾ ಇರೋದು. ಅಲ್ಲಲ್ಲಿ ಗುಂಪು ಇರೋದು ಬೇಡ ನಮ್ಮ ಕಡಲೆ. ಈ ಥರ ಸ್ವಲ್ಪ ಎಣ್ಣೆಗೆ ಬಿಡೋ ಮೊದಲು ಹೀಗೆ ಚೆನ್ನಾಗಿ ಬಿಡಿಸ್ಕೊಳ್ಳುವ. ಇನ್ನು ಹಾಗೆ ಎಣ್ಣೆಯಲ್ಲಿ ಮುಳುಗಿಸಿ ತೆಗೆಯುವ ಒಂದು ಸಲ. ನಂತರ ಒಂದೊಂದನ್ನೇ ಹೀಗೆ ಸಪ್ರೇಟ್ ಮಾಡ್ಕೊಳ್ತಾ ಬರುವ. ಸ್ವಲ್ಪ ಎಣ್ಣೆ ಬಿದ್ದರೆ ಇದು ಸಪ್ರೇಟ್ ಆಗ್ತದೆ ನೋಡಿ. ಒಂದು ಮೀಡಿಯಂ ಫ್ಲೇಮಲ್ಲಿ 5 ನಿಮಿಷಗಳ ಕಾಲ ಚೆನ್ನಾಗಿ ಬೇಯಿಸುವ. ನೋಡಿ, ಈ ಥರ ಕಲರ್ ಬರ್ತದೆ ನೋಡಿ. ಇಷ್ಟಾದರೆ ಸಾಕು. ಒಳ್ಳೆ ಗರಗರ ಸೌಂಡ್ ಬರ್ತಿದೆ ನೋಡಿ. ನೋಡಿ, ಈ ಥರ ಸಿಂಪಲ್ಲಾಗಿ ಮಸಾಲೆ ಕಡಲೆನ ಮನೆಯಲ್ಲೇ ರೆಡಿ ಮಾಡಿಕೊಳ್ಬೋದು. ಎಷ್ಟು ಸುಲಭ ಫ್ರೆಂಡ್ಸ್. ನೋಡಿದ್ರಲ್ಲ ಈ ವಿಡಿಯೋನ, ನೀವು ಕೂಡ ಮನೆಯಲ್ಲಿ ತಪ್ಪದೆ ಟ್ರೈ ಮಾಡಿ. ಈ ಮಕ್ಕಳಿಗಂತೂ ತುಂಬ ಇಷ್ಟ ಆಗ್ತದೆ. ಹೆಲ್ದಿ ರೆಸಿಪಿ ಅಂತ ಕೂಡ ಹೇಳ್ಬೋದು. ಈ ಸಂಜೆ ಸ್ಕೂಲಿಂದ ಬರುವಾಗೆಲ್ಲ ಈ ಥರ ಮಾಡಿ ಮಕ್ಕಳಿಗೆ ಕೊಡ್ಬೋದು. ಡಬ್ಬದಲ್ಲಿ ಹಾಕಿಟ್ಟು ಕೂಡ ಏನು ಹಾಳಾಗೋದಿಲ್ಲ. ಒಂದು 6-7 ದಿವಸ ಹಾಗೆ ಪ್ರಿಸರ್ವ್ ಮಾಡ್ಬೋದು. ಈ ಚಳಿಗಾಲದಲ್ಲಂತೂ ಈ ಟೀ ಜೊತೆಗೆ ಏನಾದರೂ ಕರಿದ ಪದಾರ್ಥ ತಿನ್ನಬೇಕಂತೇಳಿ ನಮಗೆ ಅನ್ನಿಸ್ತಾ ಇರ್ತದೆ. ಈ ಥರ ಮನೆಯಲ್ಲಿ ನಾವು ರೆಡಿ ಮಾಡಿ ಇಟ್ಕೊಂಡ್ರೆ ಯಾವಾಗ ಬೇಕು ಆವಾಗ ತಿನ್ಬೋದು. ಹೇಗೆ ಬಂದಿದೆ ನೋಡಿ ನಮ್ಮ ಮಸಾಲೆ ಕಡಲೆ, ತುಂಬಾ ಕ್ರಿಸ್ಪಿಯಾಗಿ ಚೆನ್ನಾಗಿ ಬಂದಿದೆ. ನ್ಯಾಚುರಲ್ ಆಗಿ ಕಲರ್ ಕಾಣ್ತದೆ ನೋಡಿ. ಕರುಮ್ ಕುರುಮ್ ಮಸಾಲೆ ಕಡಲೆ ರೆಡಿಯಾಗಿದೆ ನೋಡಿ. ಈ ಪರ್ಪಲ್ ಕಲರ್ನ ಹೂ ನೋಡಿ ಅಂತ ಯಾವ ಥರ ಇದೆ ಅಂತ ಹೇಳಿ. ತುಂಬಾ ಚೆನ್ನಾಗಿದೆ. ಕಾಡು ಹೂ ಅಂತಲೇ ಹೇಳ್ಬೋದು. ಇದನ್ನು ಅಲ್ಲಲ್ಲಿ ಬೆಳೆತದೆ. ಇವತ್ತಿನ ಮಸಾಲೆ ಕಡಲೆ ಯಾವ ರೀತಿ ಮಾಡೋದು ಅಂತ ಹೇಳಿ ನೋಡಿದ್ರಲ್ಲ ಫ್ರೆಂಡ್ಸ್. ನೀವು ಕೂಡ ಈ ವಿಡಿಯೋ ಇಷ್ಟ ಆದ ನಿಮ್ಮ ಫ್ರೆಂಡ್ಸಿಗೆ ರಿಲೇಟಿವ್ಸ್ಗೆಲ್ಲ ಹೆಚ್ಚು ಶೇರ್ ಮಾಡಿ. ಹಾಗೆ ಮನೆಯಲ್ಲಿ ತಪ್ಪದೇ ಟ್ರೈ ಮಾಡಿ. ಯಾರಾದರೂ ನಮ್ಮ ಕರಾವಳಿ ಮಿರರ್ ಚಾನಲ್ ಹೊಸಬ್ರು ನೋಡ್ತಾ ಇದೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಹೀಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಫಾಲೋ ಮಾಡ್ತಾ ಇರಿ. ಹೊಸ ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಮುಂದೆ ನಾವು ಸಿಗ್ತಾ ಇರ್ತೇವೆ. ಥ್ಯಾಂಕ್ ಯು.